ಈ ಕ್ಷೇತ್ರ ಇಲ್ಲದೆ ಹೋಗಿದ್ರೆ ಉತ್ತರ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಬ್ಬು ಬೆಳೀಲಿಕ್ಕೆ ಆಗ್ತಿರ್ಲಿಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಖಾನೆಗಳು ಬರಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಅಂದ್ರೆ ಸಹಕಾರಿ ಕ್ಷೇತ್ರ ಮಾಡಿರ್ತಕ್ಕಂಥ ಕಾರ್ಯಗಳು ನಾವು ಮೆಲುಕು ಹಾಕ್ತಾ ಇಲ್ಲ. ಕೆಲವೊಂದು ರಾಜಕಾರಣಿಗಳು ಹೇಳೋದೇನಪ್ಪ ಅಂತಂದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥವ್ರು ಇವರೆಲ್ಲರೂ ಬಿಳಿ ಆಣಿಗಳು ಅಂತಲೇ ನಮ್ಮ ಮೇಲೆ ಅಪಾದನೆಗಳನ್ನು ಮಾಡ್ತಾರೆ. ಆದ್ರೆ ಸಹಕಾರಿ ಕ್ಷೇತ್ರ ಮಾಡಿರ್ತಕ್ಕಂಥ ಕಾರ್ಯಗಳನ್ನು ನಾವು ಒಂದ್ಸರಿ ಮೆಲುಕು ಹಾಕಿದ್ರೆ ನಮ್ಮೆಲ್ಲರಿಗೂ ಅರ್ಥ ಆಗುತ್ತೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಕಾರಿ ಕ್ಷೇತ್ರ ಕಾರ್ಯವನ್ನು ಮಾಡಿದೆ. ಇವತ್ತು ಕಣಿಗಿನಾಳದೊಳಗ ಸಿದ್ದನಗೌಡ ಸಂಗ್ರಾಮಗೌಡ ಪಾಟೀಲ್ ಒಂದು ಬೀಜ ಹಾಕದ ಹೋಗಿದ್ದಾರೆ. ನೆನ್ಸ್ಕೋಬೇಕಾಗುತ್ತೆ. ಈ ಕ್ಷೇತ್ರದಲ್ಲಿ ಯಾರು ಕಾರ್ಯಗಳನ್ನು ಮಾಡಿರ್ತಾರೋ ಅವ್ರ ಬಗ್ಗೆ ನಾವು ನೆನೆಸ್ಕೋಬೇಕಾಗುತ್ತೆ. ಇದು ಅನೇಕ ಜನ ಕಿತ್ತೂರಿನ ಮಲಗೌಡರು ಇದ್ದರು. ಆ ಒಂದು ಸಂದರ್ಭ ಬಂದಿದ್ದು ಈ ಸಂಸ್ಥೆ ಬಹಳಷ್ಟು ತೊಂದರೆಯಲ್ಲಿ ಸಿಕ್ಕೋಕೆಂದಿತ್ತು. ಮಲಗೌಡರನ್ನ ಹತ್ರ ಬಂದು ಈ ಸಂಘದ ಸಂಕಷ್ಟವನ್ನು ನಿವಾರಣೆ ಮಾಡಬೇಕು ಅಂತ ಒಟ್ಟಿಗೆ ಸೇರಿ ಮಾಡೋಣ ಅಂತ. ಇವತ್ತು ನಮ್ಮ ಮಧ್ಯದಲ್ಲಿ ಇರ್ಲಿಕ್ಕಿಲ್ಲ. ಆದರೆ ಆವತ್ತಿನ ದಿವಸ ಈ ಸಂಘದ ಬಗ್ಗೆ ಆಸಕ್ತಿ ವಹಿಸಿ ಒಂದು ಬದ್ಧತೆಯನ್ನು ಇಟ್ಕೊಂಡು ಕಾರ್ಯವನ್ನು ಮಾಡಿ ಸಂಸ್ಥೆಯನ್ನ ಗಟ್ಟಿಗೊಳಿಸಿರ್ತಕ್ಕಂಥ ಸಾಲಿನೊಳಗ ಮಲ್ಲನಗೌಡ ಪಾಟೀಲರು ಒಬ್ರು ಸೇರ್ತಾರೋ ಅಂತಕ್ಕಂಥದ್ದನ್ನ ನಾವು ಬಿಚ್ಚು ಮನಸ್ಸಿನಿಂದ ಆ ಮಾತನ್ನು ಹೇಳಬೇಕಾಗುತ್ತೆ. ಇವತ್ತು ಕೇವಲ ನೀವು ಆಸ್ತಿ ಮನಿ ಬ್ಯಾಂಕ್ ಡಿಪಾಸಿಟ್ ಬಿಟ್ಟು ಹೋದ್ರೆ ಆಗೋದಿಲ್ಲ. ಇವತ್ತಿನ ಕಾಲಿಗೆ ಅವ್ರಿಗೆ ಸಂಸ್ಕಾರ ಧರ್ಮ ಇವು ಸಹಿತ ಇವತ್ತಿನ ದಿವಸ ನಾವು ಮಕ್ಕಳಿಗೆ ಕಲಿಸುವಂಥ ಅವಶ್ಯಕತೆ ಈ ದಿನಮಾನಗಳಲ್ಲಿ. ಬದುಕುವ ಜೊತೆಗೆ ನಾನೂ ಬದುಕಬೇಕು, ಮತ್ತೊಬ್ಬರು ಬದುಕಬೇಕು, ಊರಾಗಿರುವಂಥ ಜನ ಎಲ್ಲರೂ ಬದುಕಬೇಕು ಅನ್ನುವಂಥ ಭಾವನೆ, ಪ್ರಾಮಾಣಿಕತೆ ನಮ್ಮಲ್ಲಿ ಯಾವಾಗ ಬುದ್ಧಿ, ನಮ್ಮೆಲ್ಲರದ್ದು ಬುದ್ಧಿ ಕೆಟ್ಟಾಗತ್ತೆ. ಆಯುಷ್ಯ ಕಡಿಮೆ ಆಗ್ತದೆ. ಈಗ ನಮ್ಗೆ ಬುದ್ಧಿ ಸರಿ ಇಲ್ಲ. ನನ್ನ ಬುದ್ಧಿ ಹೆಂಗೆ ಆಯ್ತು ಅಂದ್ರೆ ಇಲ್ಲಿ ಕೂತವ್ರೆಲ್ಲರೂ ನೀವು ಸಾಯಬೇಕು, ನಾವು ಒಬ್ಬ ಬದುಕಬೇಕು. ಹೀಗೆ ನನ್ನ ಬುದ್ಧಿ ಹೇಗಿದೆ. ನಾ 2 ವರ್ಷ ಬದುಕುವ ಸಾಧ್ಯತೆ. ಎಲ್ಲರಲ್ಲೂ ಪ್ರಾಮಾಣಿಕತೆ ಇತ್ತಂದ್ರೆ ಸಂಸ್ಥೆಗಳು ನಡೀತಾವು, ನಾವು ಬದುಕ್ತೀವಿ, ಉಳಿದವರು ಬದುಕ್ತಾರು. ಎಲ್ಲರೂ ಚಂದ ಇದ್ರೆ ನಾವು ಚಂದ. ಇವತ್ತು ಸಹಕಾರ ಅಂತ ಕೇಳಿದ್ರ ಅತಿ ಸೊಸಿ ಇದ್ರದ ಅತಿ ಸಹಕಾರ ಈ ಸಂಸ್ಥೆಗಳು ಬೆಳೀತಾವೆ. ಅದಕ್ಕಾಗಿ ಬಂಧುಗಳೇ, ನೀವು ಬಹಳ ಒಳ್ಳೆ ಥರದಿಂದ ಬಿಲ್ಡಿಂಗ್ ನೋಡಿದ್ರೆ ನಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿದು ಬಿಲ್ಡಿಂಗ್ ಹೆಂಗಿರ್ತದೆ ಲಕ್ಷ್ಮಣ, ಬಹಳ ಸುಂದರವಾದ ಬಿಲ್ಡಿಂಗ್ ಅನ್ನು ಕಟ್ಟಿದೆ. ಅದನ್ನು ಉಳಿಸ್ಕೊಂಡು ಹೋಗ್ಬೇಕು. ಮುಂದಿನ ದಿನಮಾನದಲ್ಲಿ ಅದನ್ನು ಕಾಯ್ಕೊಂಡು ಹೋಗ್ಬೇಕು. ಇವತ್ತಿನ ದಿವಸ ನಮ್ಮ ಯುವಕರ, ಇಲ್ಲಿದ್ದಂಥ ಯುವಕರು ಈಗೆಲ್ಲ ಅಲ್ಲಿಯ ಧರ್ಮ ಅದನ್ನು ಉಳಿಸ್ಬೇಕು, ಬೆಳೆಸ್ಬೇಕು. ಈ ಸಂಸ್ಥೆ ಮತ್ತೆ ಮಾದರಿ ಆಗಬೇಕು. ನಾವೆಲ್ಲರಿಗೂ ಹೇಳಬೇಕು, ನಾವು ಸಂಸ್ಥೆ ಮಾಡಿದ್ದೀರಿ, ಹೋಗಿ ಇಲ್ಲಿ ಕೃಷ್ಣ ಕಿತ್ತೂರದಾಗ ನೋಡಿ ಬರೋ ಎಷ್ಟು ಚಂದ ಸಂಸ್ಥೆ ನಡೆಸ್ತಾ ಇರ್ತದೆ. ಆ ಮಾದರಿ ಅದನ್ನ ನಾವಿಲ್ಲಿ ಬಂದು ಉದ್ಘಾಟನೆ ಮಾಡಿದ್ರೆ ನಮಗೂ ಶೋಭೆ, ನಿಮಗೂ ಶೋಭೆ. ಇದು ಒಂದು ಒಳ್ಳೆಯ ಮಾದರಿಯಾಗಿ ಬೆಳೀಲಿ, ಅಮ್ಮರವಾಗಿ ಬೆಳೀಲಿ, ಮುಂದೆ ಎಲ್ಲರಿಗೂ ಉಪಯೋಗ ಆಗಿರಿ, ರಾಜ್ಯಕ್ಕೆ ಒಂದು ಮಾದರಿ ಆಗಲಿ ಅಂತ ಆ ಪರಮಾತ್ಮಲ್ಲಿ ಹಾರೈಸಿ ಬೇಡ್ಕೊಂಡು ನನ್ನನ್ನು ಕರೆಸಿ ಸತ್ಕರಿಸಿ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ